ನಾವೀಗ ಕುಂದಾಪುರ ತಾಲೂಕಿನ ತ್ಯಾಗಳ ಮನೆ ವಕ್ವಾಡಿ ಬಾಬು ಶೆಟ್ಟಿ ಮಾಸ್ಟರ್ ಮನೆಯ ಸಮೀಪದಲ್ಲಿ ಇದ್ದೇವೆ. ಸೊ ಅವರ ಮನೆಯ ಒಂದು ಕಾಂಪೌಂಡ್ ಗೋಡೆಗೆ ತಾಗಿಸಿ ಒಂದು ವೀರಗಲ್ಲು ನಮಗೆ ಕಂಡು ಬಂದಿದೆ. ಇದೊಂದು ತುಳುನಾಡಿನಲ್ಲಿ ಕಂಡು ಬಂದಿರತಕ್ಕಂಥ ಬಹಳ ಒಂದು ಅಪರೂಪದ ಒಂದು ವೀರಗಲ್ಲು ಅಂತಲೇ ನಾವು ಹೇಳಬೇಕು ಇದನ್ನು. ಈ ವೀರಗಲ್ಲಿನಲ್ಲಿ ಮೇಲೆ ನೋಡಿ ಒಂದು ಪಟ್ಟಿ ಇದೆ, ಮಧ್ಯಭಾಗದಲ್ಲಿ ಒಂದು ಪಟ್ಟಿ ಇದೆ, ಎಡಭಾಗದಲ್ಲಿ ಒಂದು ಪಟ್ಟಿ ಇದೆ. ಅಂದರೆ ಒಟ್ಟು 3 ಪಟ್ಟಿಗೆಗಳನ್ನು ಮಾಡಿಕೊಂಡು ಇಲ್ಲಿ ಶಿಲ್ಪಗಳನ್ನು ಚಿತ್ರಿಸಿರೋದನ್ನು ನಾವು ನೋಡ್ತೇವೆ. ಇಲ್ಲಿ ಕೆಳಗಿನ ಪಟ್ಟಿಯಲ್ಲಿ, ಈ ವೀರಗಲ್ಲಿನ ಕೆಳಗಿನ ಪಟ್ಟಿಯಲ್ಲಿ ಇಬ್ಬರು ವೀರರು, ಅವರು ಯೋಧರಲ್ಲ, ವೀರರು. ಅವರು 2 ಬೇಟೆ ನಾಯಿಗಳ ಜೊತೆ ಬೇಟೆಗೆ ಹೊರಡ್ತಾ ಇರ್ತಕ್ಕಂಥ ಒಂದು ಚಿತ್ರಣ ನಾವು ಕೆಳಗೆ ನೋಡ್ತಾ ಇದ್ದೇವೆ. ಮತ್ತು ಮಧ್ಯದ ಪಟ್ಟಿಕೆಯಲ್ಲಿ ಆ ಇಬ್ಬರು ಸೇರಿಕೊಂಡು ಜಿಂಕೆಗಳನ್ನು ಬೇಟೆ ಆಡ್ತಾ ಇರುವಂಥದ್ದು ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಈ 2 ಜಿಂಕೆಗಳು ಇರ್ತಕ್ಕಂಥ ಜಿಂಕೆ, ಯಾಕೆಂದರೆ ಈ ಅಭಯಾರಣ್ಯಗಳಲ್ಲಿ, ಕಷ್ಟ ಅಭಯಾರಣ್ಯಗಳಲ್ಲಿ ಈ ಕೊಂಬಿರ್ತಕ್ಕಂಥ ಜಿಂಕೆಗಳು ಅತ್ಯಂತ ವ್ಯಾಪಕ ಪ್ರಮಾಣದ ಇವತ್ತು ಕೂಡ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ಏನು ತ್ಯಾಗಳ ಮನೆ ಈ ಏರಿಯಾದಲ್ಲಿಯೂ ಕೂಡ ಒಂದು ಕಾಲದಲ್ಲಿ ಈ ಕೊಂಬಿನ ಜಿಂಕೆಗಳು ವ್ಯಾಪಕವಾಗಿ ಇದ್ವು ಅಂತ ಕಾಣ್ತದೆ. ಸೊ ಅವುಗಳನ್ನು ಬೇಟೆ ಆಡ್ತಕ್ಕಂಥ ಈ ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಬೇಟೆಯ ಸಂದರ್ಭದಲ್ಲಿ ಈ ವೀರರಿಗೆ ಆ ಜಿಂಕೆಯ ಕೊಂಬುಗಳು ತಾಗಿ ಅವರು ಮರಣವನ್ನು ಹೊಂದಿದ್ದಾರೆ. ಹಾಗೆ ಮರಣ ಹೊಂದಿದಂಥ ಒಂದು ವೀರರು, ಅವರು ಬೇಟೆಯ ಸಂದರ್ಭದಲ್ಲಿ ವೀರಮರಣವನ್ನು ಹೊಂದಿರು ಅಂತಂದೇಳಿ ಆ ವೀರಮರಣ ಹೊಂದಿದಂಥವರು ಕೈಲಾಸವಾಸಿಗಳಾದರು. ಹಾಗಾಗಿ ಮಧ್ಯದಲ್ಲಿ ಶಿವಲಿಂಗ, ಮೇಲ್ಭಾಗದ ಪಟ್ಟಿಗೆ ಮಧ್ಯದಲ್ಲಿ ಶಿವಲಿಂಗ, ಅದರ ಮೇಲ್ಭಾಗದಲ್ಲಿ ದೇವಾಲಯದ ದ್ರಾವಿಡ ವಾಸ್ತುಶೈಲಿಯ ದೇವಾಲಯದ ಚಿತ್ರಣವನ್ನು ನಾವು ನೋಡ್ತೇವೆ. ಅದರ ಕೆಳಭಾಗದಲ್ಲಿ ಮಧ್ಯ ಶಿವಲಿಂಗ ಇದೆ, ಆಯಿತಾ. ಆ ಶಿವಲಿಂಗದ ಎಡ ಮತ್ತು ಬದಿಯಲ್ಲಿ ಇಬ್ಬರು ವೀರರು ಕೈ ಮುಗಿದು ಕುಳಿತುಕೊಂಡಿರ್ತಕ್ಕಂಥ ಒಂದು ಭಂಗಿಯಲ್ಲಿ ಅವರನ್ನು ತೋರಿಸಿದ್ದಾರೆ. ಇದು ಅತ್ಯಂತ ಸ್ಪಷ್ಟವಾಗಿ ಆ ವೀರಮರಣವನ್ನು ಹೊಂದಿದಂಥ ವೀರರು ಅವರು ಶಿವನ ಪಾದವನ್ನು ಸೇರಿದ್ರು ಅಥವಾ ಕೈಲಾಸವಾಸಿಗಳಾಗಿದ್ದು ಅಂತಂದರೆ ಸಾಂಕೇತಿಕವಾಗಿ ಚಿತ್ರಿಸಿರೋದನ್ನು ಸ್ವಲ್ಪ ಲಕ್ಷಣಗಳು ಬಹಳ ಸ್ಪಷ್ಟವಾಗಿ ಈ ವೀರಗಲ್ಲಿನ ಒಂದು ಕಾಲವನ್ನು ನಿರ್ಧರಿಸೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ದ್ರಾವಿಡ ಶೈಲಿಯ ಈ ದೇವಾಲಯದ ಶಿಖರದ ಒಂದು ಕೆತ್ತನೆ ಏನಿದೆ, ಈ ಕೆತ್ತನೆ ಮತ್ತು ಇಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ಶಿವಲಿಂಗದ ಕೆತ್ತನೆ, ಈ ಅಂಶಗಳು, ಈ 2 ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಈ ಶಾಸನ ಕ್ರಿಸ್ತ ಶಕ 9 ಮತ್ತು 10ನೇ ಶತಮಾನಕ್ಕೆ ಸೇರಿದಂಥ ಒಂದು ಶಾಸನ